ಕೇವಲ ದಂಡೋಪಾಯ ಮತ್ಯಾವ ಉಪಾಯಗಳಿಂದ ಮಾಡುವುದಕ್ಕಿಂತಲೂ ಮತ್ತೇನಾದರೂ ಹೊಸ ಹಾದಿಗಳಿದ್ದಾವೆ ನಮ್ಮಲ್ಲೇ ಅನ್ನೋದು ಸಹಿತ ಇವತ್ತು ನಮ್ಮ ಮೋದಿಯವರಾಗಿರ್ಬೋದು ಶಾರ್ ಅವರು ಆಗಿರ್ಬೋದು ಇದನ್ನು ಚಿಂತನೆ ಮಾಡಬೇಕಾಗಿದೆ. ಆಯಿತು, ಬಾರ್ಡರ್ಗಳನ್ನ ಟ್ರಿಕ್ ಮಾಡ್ಬೋದು, ಅವ್ರ ಒಳಗೆ ಬರ್ದಂಗೆ ನೋಡ್ಬೋದು, ನಾವು ಮಾಡಿದ್ದೀವಿ. ಇವತ್ತು ಸಾಕಷ್ಟು ಖರ್ಚು ಮಾಡ್ತಾಯಿದ್ವಿ. ಅದಕ್ಕೆ ನಮ್ಮ ಬಜೆಟ್ಟಿನ ಒಂದು 20-25% ದುಡ್ಡನ್ನು ನಾವು ಬಾರ್ಡರ್ಗಳ ರಕ್ಷಣೆ ಮಾಡೋ ಸಲುವಾಗಿನ ರಚನೆ ಮಾಡ್ಕೋತೀವಿ, ಖರ್ಚು ಮಾಡ್ತಾಯಿದ್ದೀವಿ. ಆದರೂ ಕಂಟ್ರೋಲ್ ಆಗ್ತಾಯಿಲ್ಲ. ಯಾಕೆ? ಕಾಂಗ್ರೆಸ್ ಸರ್ಕಾರದಾಗ ಇದು ಟೀಕೆ ಮಾಡ್ತಾಯಿದ್ದು ಬಿ ಜೆ ಪಿಗರು ಸಾಕಷ್ಟು ಟೀಕೆ ಮಾಡಿದ್ದಾರೆ. ಮತ್ತು ಇವತ್ತು ಏನು ಕಾಂಗ್ರೆಸ್ಸಿಗೆ ಟೀಕೆ ಮಾಡ್ತಾರೆ ಅಷ್ಟೇ, ಏನಾಗುವಂಥದ್ದೇನಿಲ್ಲ. ಎರಡೂ ಪಕ್ಷದ ನಾಯಕರು ಇವತ್ತು ಅದನ್ನು ಆ ದಿಶೆಯಲ್ಲಿ ಯೋಚನೆ ಮಾಡಿ ಇದು ಈ ಮನಸ್ಥಿತಿಯನ್ನು ಬದಲು ಮಾಡುವಂಥದ್ದು ಸಾಧ್ಯ ಅದನ್ನು ನಮಗಂತ. ಯಾಕಂದ್ರೆ ಇಷ್ಟು ದಿನ ಆದರೂ ಏನಿತ್ತು, ಒಂದು ಹಂತದವರೆಗೆ ಚಿಂತನೆ ಇತ್ತು, ಹೌದಪ್ಪ ಇದು ಕಡಿಮೆ ಆಗ್ಬೋದು, ಹೊಸ ಸರ್ಕಾರ ಬಂದದ, ಕಳೆದ 11 ವರ್ಷ ನೋಡ್ತಾ ಬಂದಿದ್ವಿ ನಾವು, ಇಂದು ಆಗ್ತದೆ ನಾಳೆ ಆಗ್ತದೆ, ನಡಕ್ಕೆ ಸ್ವಲ್ಪ ಮೌನ ಆಗಿತ್ತು, ಸ್ತಬ್ಧ ಆಗಿತ್ತು. ಅಂದಾಗ ಕಂಟ್ರೋಲ್ ಬಂತಪ್ಪ ಅನ್ನೋದ್ರೊಳಗೆ ಇವೆಲ್ಲ ಘಟನೆಗಳು ನಡೀತಾ ಇತ್ತು ಒಂದರಿಂದ ಒಂದು. ಈಗ ಇರ್ಬೋದು ಪೊಲೀಸರೇನೋ ತಮ್ಮ ಅಜ್ಞಾನದನೋ ತಿಳುವಳಿಕೆಲ್ದನೋ ಸ್ಫೋಟಿಸ್ಕೊಂಡಿರ್ಬೋದು, ಇನ್ನು ಹೂ ಅನ್ನೋದು ಒಂದು ಹಂತದವರೆಗೆ. ಬಟ್ ಅಷ್ಟು ತಿಳುವಳಿಕೆಲ್ದಂಥವ್ರು ಇದ್ದಾರೆ ನಮ್ಮ ಪೊಲೀಸರು. ಅಂದರೆ ಸಣ್ಣದಲ್ಲ ಸ್ಫೋಟಕ ವಸ್ತುಗಳು, ಅವುಗಳ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು, ಏನು ಮಾಡಬೇಕು ಅನ್ನೋ ತಿಳುವಳಿಕೆ ಇಲ್ವ ಇವರಲ್ಲೇ ಅನ್ನೋದು ಒಂದು ಮತ್ತೊಂದು ಪ್ರಶ್ನೆನೂ ಮೂಡ್ತಾ ಇದೆ. ಹೀಗಾಗಿ ಇಲ್ಲಿ ನಡೆದಂಥ ಶ್ರೀನಗರದಲ್ಲಿ ನಡೆದಂಥ ಮತ್ತು ಫರೀದಾಬಾದ್ದಲ್ಲಿ ಆದಂಥ ಜೊತೆ ದೆಹಲಿಯಲ್ಲಿ ಸ್ಫೋಟ ಆದಂಥ ಎಲ್ಲ ಘಟನೆಗಳು ಒಂದಕ್ಕೊಂದು ಏನಪ್ಪ ಅಂತಂದ್ರೆ ಮುಂಬರೋ ದಿನಗಳು ಇನ್ನಷ್ಟು ಕಷ್ಟದ್ದಾಗ್ತವೆ, ತೊಂದರೆಗಳಾಗ್ತವೆ.